ಕೆಲವ್ರು ಕೇಳ್ತಾ ಇದ್ರಿ ಡೆಲಿವರಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಅಕ್ಕನ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಒಂಥರ ಭಯ ಆಗ್ತಾ ಇದೆ. ಇದೇ ವಾರ್ಡು. ಲಹರಿ ಹುಟ್ಟಿದಾಗ 3 ದಿನ ಇದ್ದಿದ್ದು. ತುಂಬ ಲಹರಿ ಕೆಲವ್ರು ಕೇಳ್ತಾ ಇದ್ರಿ ಡೆಲಿವರಿ ಆಯ್ತಾ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ತೋಟದ ಕೆಲಸಕ್ಕೆ, ದಾಳಿಂಬೆ ಕೆಲಸಕ್ಕೆ ಬಂದಿದ್ದಾರೆ 8 ಜನ. ಅವರಿಗೆ ತಿಂಡಿ ಮಾಡ್ತಾಯಿದ್ದೀನಿ. ಟೊಮೊಟೊ ಗೊಜ್ಜು, ರೈಸು, ತಿಂಡಿ ಎಲ್ಲ ಆಗಿದೆ. ಇವಾಗ ನಿತ್ಯ ಸ್ಕೂಲ್ ಇಲ್ಲ, ಹಾಗಾಗಿ ಲಡ್ಡುನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಮಧ್ಯೆ ಬಂದೋದ್ರೂ ಅವಳು ಒಬ್ಬಳೇ ಇರೋದಿಲ್ಲ. ಹಾಗಾಗಿ ಬೇಗ ಹೋಗಿ ಒಂದು 10 ಗಂಟೆ ಅಷ್ಟರಲ್ಲಿ ವಾಪಸ್ ಬರಬೇಕು. ಅದೇ ಕಾರಣಕ್ಕೆ ಬೇಗ ತಿಂಡಿ ಎಲ್ಲ ಮುಗಿಸ್ತಾ ಇದ್ದೀನಿ. ಟೈಮ್ 8 ಗಂಟೆ. ಈಗ ಕೆಲಸಕ್ಕೆ ಬಂದಿದ್ದಾರಂತೆ. ನಾನು ತಿಂಡಿ ಕೂಡ ಆಗಿದೆ. ತೊಗೊಂಡೋಗಿ ತಿಂಡಿ ಕೊಟ್ಟು 10 ಗಂಟೆವರೆಗೂ ಅಲ್ಲಿದ್ದು ವಾಪಸ್ ಮತ್ತೆ ಮನೆಗೆ ಬರೋದು. ಇವಾಗ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಬೇಗನೆ ಮಾಡ್ತಾಯಿದ್ದೆ, ಸ್ವಲ್ಪ ತೋಟಕ್ಕೆ ಬೇಗ ಹೋಗಿ ಬರಬೇಕಿತ್ತು. ಹಾಗಾಗಿ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಈಗ ಅದಕ್ಕೆ ಬೆಳ್ಳುಳ್ಳಿಯನ್ನು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಕರೆಂಟ್ ಇರಲಿಲ್ಲ, ಹಾಗಾಗಿ ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ. ಈರುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಬೇಕಾದರೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಬಹುದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಅದನ್ನು ಬೇಯಿಸ್ಕೊಳ್ತೀನಿ. ಅಂದರೆ ನೀರೆಲ್ಲ ಹಾಕಿದರೆ ಅದು ಒಂಥರ ಟೇಸ್ಟ್ ಇರುತ್ತೆ, ಅದು ಚೆನ್ನಾಗಿರೋದಿಲ್ಲ. ಅದು ಎಣ್ಣೆಲ್ಲೇ ಫ್ರೈ ಆಗಬೇಕು, ಅವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಮಾಡೋ ಅಂಥದ್ದೇ ತುಂಬಾ ಸಿಂಪಲ್ ರೆಸಿಪಿ. ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ನೀರು ಚೇಂಜ್ ಆಗಿತ್ತು. ಹಾಗಾಗಿ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮಧ್ಯ ಪ್ಲೇಟ್ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ಮಸಾಲೆಗಳನ್ನು ಹಾಕ್ಕೊಳ್ಳೋದು: ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಹಸಿ ಕಾಯಿ ತುರಿ, ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋದು. ಹಾಗೆ ಇದಕ್ಕೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬಹುದು, ಚೆನ್ನಾಗಿರುತ್ತೆ. ನಾನು ಇವತ್ತು ಮನೇಲಿ ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ಅವರೇ ಹೇಳಿದರು ಟೊಮೊಟೊ ಗೊಜ್ಜು ಬೇಕಿವತ್ತು ರೈಸು ಅಂತ. ಹಾಗಾಗಿ ಅವರಿಗೋಸ್ಕರ ಟೊಮೊಟೊ ಗೊಜ್ಜು ರೈಸ್ ಮಾಡಿದೆ. ನನಗೆ ತುಂಬ ಇಷ್ಟ, ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಇಷ್ಟ. ತಿಂಡಿ ಎಲ್ಲ ತುಂಬಿಟ್ಕೊಂಡೆ. ಹಾಗೆ ಇವಾಗ ನನ್ನ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅವ್ರ ಹಿಂದೆ ಬಾವಿ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೋಗಿದ್ರು. ಬಂದ ಮೇಲೆ ತಿಂಡಿ ತೊಗೊಂಡೋಗಿ ಅವರಿಗೆಲ್ಲ ತಿಂಡಿ ಬಡಿಸಿ ಆಯಿತು. ಹಾಗೆ ಒಬ್ಬರು ನೆನ್ನೆ ವೀಡಿಯೋಕ್ಕೆ ಕಮೆಂಟ್ ಹಾಕಿದರು, ನೀವು ಹರಳೆಣ್ಣೆ ಹಚ್ಕೊಳ್ತೀರಲ್ಲ, ಎಷ್ಟು ಹಚ್ಕೊಳ್ತೀರಾ, ಅದ್ರದ್ದು ವಿಡಿಯೋ ಮಾಡಿ ತಿಳಿಸಿ, ಇದು ನನ್ನ ರಿಕ್ವೆಸ್ಟ್ ಅಂತ. ನಾನು ಎಣ್ಣೆನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತೀನಿ ಅಂತ ಅದರದ್ದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಬೇಕಾದರೆ ಅಲ್ಲಿ ಚೆಕ್ ಮಾಡಬಹುದು. ಹಾಗೆ ನೆತ್ತಿಗೆ ಸ್ವಲ್ಪ ಹರಳೆಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಅಂತ ಅಂದರೆ ಒಂದು 4-5 ಸ್ಪೂನಷ್ಟು ಆಗಬಹುದು. ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹರಳೆಣ್ಣೆನ ನೆತ್ತಿಗೆ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ತಂಪಾಗಿರುತ್ತೆ. ಬಾಡಿನೂ ಕೂಡ, ಬ್ರೈನು ಕೂಡ ಸ್ವಲ್ಪ ಕಾಮ್ ಅಂತ ಅನಿಸುತ್ತೆ. ಇವಾಗ ತಿಂಡಿ ಎಲ್ಲ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡೋ ಟೈಮ್ ಆಗಿತ್ತು. ಆ ಕಾರಣದಿಂದ ಮತ್ತೆ ವಾಪಸ್ ಮನೆಗೆ ಬಂದು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಹಾಗೆ ತರಕಾರಿ ಇಲ್ಲಿ ಸಾರಿನ ಸೌತೆಕಾಯಿ ಇತ್ತು, ಅದರದ್ದೇ ಸಾಂಬಾರು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ 16 ಜನ ಬಂದಾಗ ಸಾಂಬಾರು ಮಾಡೋದಕ್ಕೆ ಪಾತ್ರೆ ತಗೊಂಡಿದ್ನಲ್ಲ, ಅದೇ ಪಾತ್ರೆ ತೊಗೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಜಾಸ್ತಿ ಸಾಂಬಾರು ಮಾಡಿದ್ರೂ ಕೂಡ ಅದು ಸ್ವಲ್ಪ ಅಂತ ಅನಿಸ್ತಾಯಿತ್ತು. ಈ ಕಡೆ ಬೇಳೆ, ಟೊಮೊಟೊ, ಸಾರಿನ ಸೌತೆಕಾಯಿ ಇಷ್ಟನ್ನು ಕೂಡ ಹಾಕಿ ಬೇಯಿಸ್ಕೊಂಡಿದ್ದೆ. ಈ ಕಡೆ ಒಗ್ಗರಣೆ ಮಾಡಿ ಒಂದು ಪಾತ್ರೆಗೆ ಮಸಾಲೆ ಎಲ್ಲ ರುಬ್ಬಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಕುದಿಸ್ಕೊಳ್ಳೋದು. ಬ್ಯುಸಿ ಡೇ ಆಗಿತ್ತು ಅಂತ ಹೇಳ್ಬೋದು. ನಾನು ಇವತ್ತು 2 ದಿನದ ವ್ಲಾಗನ್ನು ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬ್ಯುಸಿ ಇದ್ದಿದ್ದರಿಂದ ತೋಟದಲ್ಲಿ ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಅವರಿಗೆ ತಿಂಡಿ, ಅಡುಗೆ, ಮನೆ ಕೆಲಸ, ಪಾತ್ರೆ ತೊಳೆಯೋದು, ಜೊತೆಗೆ ಹೊಸ್ಗಳ ಕೆಲಸ, ಹೊಲ್ತಕ್ಕೆ ಹೋಗೋದು, ಅಲ್ಲೂ ಕೆಲಸ ಮಾಡೋದು, ಈ ಎಲ್ಲ ಕಾರಣಗಳಿಂದ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಇವಾಗ ಮತ್ತೆ ಮಧ್ಯಾಹ್ನ ಊಟಕ್ಕೆ ಏನೇನು ಬೇಕೋ ಎಲ್ಲ ತುಂಬಿಡ್ಕೊಂಡು ತೊಗೊಂಡು ಮತ್ತೆ ತೋಟಕ್ಕೆ ಹೋಗ್ತಾಯಿದ್ದೀನಿ. ನಾನು ಅವ್ರ ಜೊತೆ ಕೂತ್ಕೊಂಡು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಳ್ತೀನಿ. ಈ ಥರ ನಡೀತಾ ಇದೆ. ಬ್ಯುಸಿ ಡೇ ಆಗಿಬಿಟ್ಟಿದೆ, ಬ್ಯುಸಿ ರೊಟೀನ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಕಷ್ಟ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದು. ಬಟ್ ಮಾಡ್ತೀನಿ ಅಂತ ಬಂದರೆ ಎಲ್ಲದನ್ನು ಖಂಡಿತ ಮಾಡ್ತೀನಿ. ಹಾಗೆ ದಾಳಿಂಬೆ ಹತ್ರ ಸ್ವಲ್ಪ ಕೆಲಸ ಮುಗಿಸಿದ್ವಿ, ಇನ್ನೂ ಟೈಮ್ ಉಳ್ಕೊಂಡಿತ್ತು.
ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಇವಾಗ ಶುಂಠಿ ಹೊಲಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದನೇ ನಡ್ಕೊಂಡು ಹೋಗಬಹುದು. ಒಂದು 5 ನಿಮಿಷ ಆಗುತ್ತೆ ಅಷ್ಟೇ. ಮಧ್ಯಾಹ್ನದಿಂದ ಮಳೆ ಬಂತು, ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾ ಇತ್ತು. ಅಂದರೆ ಫುಲ್ ಜೋರಾಗಿ ಬಂದೇ ನಿಂತ್ಕೊಂಡಿಲ್ಲ, ಸೊನೆ ಥರ ಬರ್ತಾನೆ ಇತ್ತು. ಹಾಗಾಗಿ ಅವರೆಲ್ಲ ರೈನ್‌ಕೋಟ್ ಎಲ್ಲ ಹಾಕ್ಕೊಂಡಿದ್ರು. ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಈಗ ಶುಂಠಿ ಕಳೆ ತೆಗೆಯೋದಕ್ಕೆ ಶುರು ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಕಳೆ ಇದೆ, ಎಲ್ಲಿ ತೆಗೆಯೋದು ಅಂತಲೇ ಗೊತ್ತಿಲ್ಲ, ಅಷ್ಟು ಕಳೆ ಇದೆ. ಇನ್ನೂ ಅವರು 2 ದಿನ ಬಂದ್ರೂ ಕೂಡ ಅಷ್ಟಷ್ಟು ಚೆನ್ನಾಗಿ ಮುಗಿಯೋದಿಲ್ಲ, ಅಷ್ಟು ಕಳೆ ಬರ್ತಾ ಇದೆ. ಹಾಗೆ 3 ದಿನದಿಂದ ವ್ಲಾಗ್ ಯಾಕೆ ಹಾಕಿಲ್ಲ ಅಂತ ಅಂದರೆ ಅಕ್ಕನ್ನ ಡೆಲಿವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಆ ಕಾರಣದಿಂದ ವಿಡಿಯೋ ಅಷ್ಟು ಮಾಡಿಲ್ಲ, ಸ್ವಲ್ಪ ಮಾಡಿದ್ದೀನಿ. ಅದನ್ನು ವಿಡಿಯೋನ ಶೇರ್ ಮಾಡ್ತೀನಿ, ಇನ್ನೂ ತೋರಿಸ್ತೀನಿ ಇರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ರೆಡಿ ಆಗಿದ್ದೀವಿ. ವೆದರ್ ನೋಡ್ಬೋದು, ಇವಾಗ ಟೈಮ್ 9 ಗಂಟೆ, ಬಟ್ ಇವಾಗ ಬೆಳಕಾಗಿದೆ ಅನ್ನೋ ಥರ ಇದೆ. ಸಿಕ್ಕಾಪಟ್ಟೆ ರಾತ್ರೆಲ್ಲ ಮಳೆ, ಅಂತಂದರೆ ಜೋರು ಮಳೆ ಎಲ್ಲ, ಸೋನೆ ಮಳೆ, ಫುಲ್ ಸೋನೆ ಇಟ್ಕೊಂಡಿತ್ತು. ಹಾಗಾಗಿ ಇವತ್ತು ಕೆಲ್ಸಕ್ಕೆ ಬೇಡ ಅಂತ ಹೇಳಿದ್ವಿ. ಸೋನೆ ಇಟ್ಕೊಂಡ್ರೆ ಮತ್ತೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಬೇರೆ ಕೆಲಸಕ್ಕೆ ಅಂತ ಹೊರಟಿದ್ವಿ. ಅಷ್ಟೊತ್ತಿಗೆ ಒಂದು ಫೋನ್ ಬಂತು. ಹಾಗಾಗಿ ನಾನು ಲಡ್ಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಷ್ಟು ಹೇಳಿದ ಮೇಲೆ ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕೆಲವ್ರು ಕೇಳ್ತಾ ಇದ್ರಿ ಡೆಲಿವರಿ ಆಯಿತಾ ಅಂತ. ಇಲ್ಲ, ಇವತ್ತು ತೋರಿಸೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಬೇಕು, ಏನಾದ್ರೂ ಇನ್ನೊಂದು 2 ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಬಟ್ ಇವತ್ತೇ ಅಡ್ಮಿಟ್ ಆಗಿ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಬಟ್ ಇವಾಗ ತೋರಿಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮಳೆ ಬಂದಿದ್ದ ಕಾರಣ ನಾವು ಏನು ಕೆಲ್ಸಕ್ಕೆ ಬರೋಕ್ಕೆ ಹೇಳಿದ್ವಿ, ಬರೋಕ್ಕೆ ಹೇಳಲಿಲ್ಲ. ನಾವೇ ಬೇರೆ ಕೆಲಸ ಮಾಡೋದಕ್ಕೆ ಹೋಗೋದಕ್ಕೆ ಅಂತ ಬೇಗ ತಿಂಡಿ ಎಲ್ಲ ಮುಗಿಸ್ತಾ ಇದ್ದೆ. ಈ ಕಡೆ ಶಾವಿಗೆ ಪಾಯಸ ರೆಡಿ ಆಗ್ತಾಯಿದೆ. ಹಾಗೆ ಪುರಿ ಉಸ್ಲಿ ಮಾಡಿದ್ದೆ ತಿಂಡಿನ. ಅಂದರೆ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಹೋಗಬೇಕು ಅಂತ. ಅಷ್ಟರಲ್ಲೇ ಅಕ್ಕನ ಫೋನ್ ಬಂತು, ಒಂದು ಸಲ ಚೆಕಪ್ ಮಾಡಿಸ್ಕೊಂಡು ಬರೋಣ ಬರ್ತೀಯಾ ಅಂತ. ಹಾಗಾಗಿ ನಾವಿವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಕ್ಕನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂತಂದರೆ ನಾನು ಅಕ್ಕ ಲಡ್ಡು 3 ಜನ ಹೋಗ್ತಾ ಇರೋದು. ಸಿಕ್ಕಾಪಟ್ಟೆ ಏನೋ ಒಂಥರ ಭಯ ಅಂತ ಅನ್ನಿಸ್ತಾ ಇತ್ತು. ಅಕ್ಕನಿಗೆಲ್ಲೇ 9 ತಿಂಗಳು ಮೇಲೆ, 9 ತಿಂಗಳು ಕಂಪ್ಲೀಟಾಗಿ 3 ದಿನ ಆಗಿತ್ತು. ಶನಿವಾರ ಬರೋದಕ್ಕೆ ಹೇಳಿದರು. ಹಾಸ್ಪೇಟ್ ಏನಕ್ಕೆ ಹಾಸ್ಪೇಟ್? ಹಿಂದಕ್ಕೆ ಹೋಗಿ ಹೇಳು, ನಾಚಿಕೆ ಆಗುತ್ತಾ? ನಾವು ಬುಧವಾರನೇ ಹೋಗ್ತಾ ಇದ್ದೀವಿ, ಬಸ್ಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಭಯ ಅಂತ ಅನ್ನಿಸ್ತಾಯಿತ್ತು, ಮಧ್ಯೆ ಎಲ್ಲಾದ್ರೂ ಪೇಯ್ನ್ ಬಂದರೆ ಅಂತ. ಆ ಥರ ಏನೂ ಇರಲಿಲ್ಲ, ಅಕ್ಕ ಚೆನ್ನಾಗಿದ್ದರು. ಹಾಗಾಗಿ ಆ ಧೈರ್ಯದ ಮೇಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅಂದರೆ ಚೆಕಪ್ ಮಾಡಿಸ್ಕೊಂಬರೋದಕ್ಕೆ ಅಂತ ಹೋಗಿದ್ವಿ. ಬೆಳಗ್ಗೆಯಿಂದ ಏನೋ ಒಂಥರ ಖುಷಿ ಆಗ್ತಾಯಿತ್ತು ನನಗಂದರೆ. ಒಂದು 95% ಅನ್ನಿಸ್ತಾ ಇತ್ತು ಇವತ್ತು ಹೋದರೆ ಖಂಡಿತ ಅವ್ರು ಕಳಿಸೋದಿಲ್ಲ. ಅಂದರೆ ಸೆಕ್ಷನ್ ಮಾಡೋದು ಅಂತ ಮುಂಚೆಲೇ ಹೇಳಿದರು. ಹಾಗಾಗಿ ಇವತ್ತು ಹೋದರೆ ಅಡ್ಮಿಟ್ ಮಾಡ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅಕ್ಕ ಇಲ್ಲ, ಇನ್ನೂ 3 ದಿನ ಟೈಮ್ ಇದೆ ವಾಪಸ್ ಬರೋದು ಅಂತ ಹೇಳ್ತಾಯಿದ್ರು. ಆ ಕಾರಣದಿಂದ ದೊಡ್ಡಮ್ಮನ ಕರ್ಕೊಂಡು ಹೋಗಿರಲಿಲ್ಲ. ಆ ಥರ ಏನಾದ್ರೂ ಆದರೆ ನಾವು ಫೋನ್ ಮಾಡ್ತೀವಿ. ಆಮೇಲೆ ಬಟ್ಟೆ ಎಲ್ಲ ತೊಗೊಂಡು ಬನ್ನಿ ಅಂತ ಅಂದ್ಕೊಂಡು ನಂದು ಲಡ್ಡುದು 2 ಸೆಟ್ ಬಟ್ಟೆ ಎಲ್ಲ ತೊಗೊಂಡೋಗಿ ದೊಡ್ಡಮ್ಮನ ಮನೇಲಿ ಇಟ್ಟು ಅಕ್ಕ ನಾನು ಲಡ್ಡು ಬಸ್ಸಿಗೆ ಹೊರಟ್ವಿ. ಅಲ್ಲಿಂದ ಲಡ್ಡು ಸ್ವಲ್ಪ ದೂರದಲ್ಲೇ ನಿದ್ದೆ ಮಾಡಿದ್ಲು. ಮತ್ತು ಬೇಗ ಅಂತೂ ಆಗೋದಿಲ್ಲ, ಸ್ವಲ್ಪ ದೂರನೇ ಆಗುತ್ತೆ. ಬಸ್ಸಿಗೆ ಹೋಗ್ತೀವಿ ಅಂತ ಅಂದರೆ 1:30ಇಂದ 2 ಗಂಟೆ ಟೈಮ್ ಬೇಕು. ಅಲ್ಲಿಂದ ಇಳಿದು ಇವಾಗ ಬಸ್ ಸ್ಟ್ಯಾಂಡಿಂದ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಸಿಕ್ಕಾಪಟ್ಟೆ ಖುಷಿ ಇದೆ, ಖುಷಿ ಭಯ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾಯಿತ್ತು. ನಮ್ಮ ಹಾಸ್ಪಿಟಲ್ ಅಂತ ಹೇಳ್ಬೋದು. ನನಗೆ 2 ಡೆಲಿವರಿ ಇಲ್ಲೇ ಆಗಿದ್ದು. ಇವಾಗ ಫೈನಲಿ ಹಾಸ್ಪಿಟಲ್ ಹತ್ರ ಬಂದ್ವಿ. ಏನೋ ಒಂಥರ ದೇವಸ್ಥಾನ ಅಂತಂದರೆ ನೆಮ್ಮದಿ, ಹಾಸ್ಪಿಟ್ಲ್ ಅಂತ ಅಂದರೆ ಭಯ ಎಲ್ಲ ಇರುತ್ತೆ ಅಲ್ವಾ, ಅದೇ ಥರ ನಮಗೂ ಅನ್ನಿಸ್ತಾ ಇತ್ತು. ಅಂತಂದರೆ ಒಳ್ಳೇದಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ಏನೋ ಒಂಥರ ಅದನ್ನು ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಇವರೇ ನಮ್ಮ ಡಾಕ್ಟರ್, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇಲ್ಲಿ ನನ್ನ ವ್ಯೂವರ್ಸ್ ಯಾರಾದ್ರೂ ಕಡೂರು ಸುತ್ತಮುತ್ತ ಇದ್ದರೆ, ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಅನುಭವ ಹೇಗಿತ್ತು ಅಂತ. ನಾನು 2 ಕೂಡ ಇದೇ ಹಾಸ್ಪಿಟಲಲ್ಲಿ ತೋರಿಸಿದ್ದು. ನನ್ನ ಪ್ರೆಗ್ನೆನ್ಸಿ ಜರ್ನಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ಕಾರಣ ಇವರು ಅಂತಲೂ ಹೇಳ್ಬಹುದು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಕ್ಕಗೆ ಸ್ಕ್ಯಾನ್ ಎಲ್ಲ ಮಾಡಿ ಆದಮೇಲೆ ಇವತ್ತೇನೆ ಡೆಲಿವರಿ ಮಾಡಬೇಕು ಅಂತ ಹೇಳಿದ್ವಿ. ನಾನು ದೊಡ್ಡಮ್ಮನಿಗೆ ಫೋನ್ ಮಾಡಿದೆ. ಅಕ್ಕ ಅವ್ರ ಹಸ್ಬೆಂಡ್ಗೆ ಫೋನ್ ಮಾಡ್ತಾಯಿದ್ರು. ಇವಾಗ ಅಕ್ಕನ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಇವಾಗಲೇ ಕೈಯೆಲ್ಲ ನಡುಗ್ತಾ ಇದೆ. ನಿತ್ಯ ಹುಟ್ಟಿದ್ದು, ಲಹರಿ ಹುಟ್ಟಿದ್ದು, ದೀಕ್ಷೆ ಹುಟ್ಟಿದ್ದೆಲ್ಲ ನೆನಪಾಗ್ತಾಯಿದೆ. ಅಕ್ಕನ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಅಮ್ಮ ಎಲ್ಲ ಬರಬೇಕು, ದೊಡ್ಡಮ್ಮ ಎಲ್ಲ ಆಮೇಲೆ ಸೀಸರಿಯನ್ ಮಾಡ್ತಾರೆ ಅಂತ ಹೇಳಿದ್ದಾರೆ.
ಇವಾಗ ಅಕ್ಕನ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಒಂಥರ ಭಯ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ, ಎಲ್ಲ ಒಟ್ಟೊಟ್ಟಿಗೇನೆ ಆಗ್ತಾಯಿದೆ. ಅಕ್ಕ ಡೈಲಿ ರೇಗಿಸ್ತಾ ಇದೆ, ಅಕ್ಕ 9 ತಿಂಗಳಾಯಿತು ಯಾಕಿನ್ನೂ ಪಾಪು ಬಂದಿಲ್ಲ, ಎಷ್ಟು ದಿನ ಅಂತ ಕಾಯೋದು ಅಂತ ಸುಮ್ಮನೆ ಮಾತೇ ಹೇಳ್ತಾ ಇದ್ದೆ. ಫೈನಲಿ ಆ ದಿನ ಬಂತು. ಕೆಲವ್ರು ಕೇಳ್ತಾಯಿದ್ರಿ ಅಕ್ಕನ ಡೆಲಿವರಿ ಆಯಿತಾ ಯಾವಾಗ ಅಂತ. ಶನಿವಾರ ಏನೋ ಟೈಮ್ ಇದ್ದಿದ್ದು, ಬಟ್ ಇವತ್ತು ಅಕ್ಕನ ತೋರಿಸ್ಕೊಂಡು ಹೋಗೋದಕ್ಕೆ ಅಂತ ಬಂದ್ವಿ. ಇವತ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾರ್ಮಲ್ ಆಗಲ್ಲ, ಸಿಸರಿನ್ ಮಾಡಬೇಕು, ಅಡ್ಮಿಟ್ ಆಗಿ ಅಂತ ಹೇಳಿದರು. ಅಕ್ಕನ ಹಸ್ಬೆಂಡು ಮತ್ತು ದೊಡ್ಡಮ್ಮ ಇಬ್ಬರು ಕೂಡ ಬರ್ತಾ ಇದ್ದಾರೆ ಇವತ್ತು. ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ. ದೀಕ್ಷೆ ಹುಟ್ಟಿದ ದಿನ, ಲಹರಿ ಹುಟ್ಟಿದ ದಿನ, ನಿತ್ಯ ಹುಟ್ಟಿದ ದಿನ ಎಲ್ಲದೂ ಕೂಡ ನೆನಪಾಗ್ತಾಯಿದೆ. ಲಹರಿ ಮತ್ತು ನಿತ್ಯ ನನಗೆರಡೂ ಡೆಲಿವರಿ ಆಗಿದ್ದಿದೆ ಹಾಸ್ಪಿಟಲಲ್ಲಿ, ತುಂಬ ನೆನಪಿದೆ. ಹಾಗೆ ನಾನು ಈ ವಾರ್ಡ್ ತೋರಿಸ್ತೀನಿ, ಅದ್ರ ಪಕ್ಕದಲ್ಲೇ ನಿಂತಿದ್ದೀನಿ. ಲಹರಿ ಸ್ಪೆಷಲ್ ವಾರ್ಡ್ ತೊಗೊಂಡಿದ್ವಿ, ಕರೋನಾ ಟೈಮಲ್ಲಿ ಲಹರಿ ಹುಟ್ಟಿದ್ದು. ಇದೇ ರೂಮಲ್ಲಿ ನಾವು 3 ದಿನ ಇದ್ದೋಗಿದ್ದು. ಸಿಕ್ಕಾಪಟ್ಟೆ ನೆನಪುಗಳಿದೆ ಹಾಸ್ಪಿಟಲಲ್ಲಿ. ವಿಡಿಯೋ ಮಾಡ್ತಿರೋ ಕಾರಣ ಇಷ್ಟೇ, ಒಳ್ಳೆ ನೆನಪಾಗಿದ್ದು ಉಳ್ಕೊಳ್ಳುತ್ತೆ ಅಂತ. ದೀಕ್ಷೆ ಹುಟ್ಟಿದ ದಿನ, ಲಹರಿ ಹುಟ್ಟಿದ ದಿನ, ನಿತ್ಯ ಹುಟ್ಟಿದ ದಿನ ಎಲ್ಲದೂ ಕೂಡ ನೆನಪಾಗ್ತಾಯಿದೆ. ಅಕ್ಕನ ತೋರಿಸೋದಕ್ಕೆ ಅಂದರೆ ಭವ್ಯಕ್ಕನ ತೋರಿಸೋದಕ್ಕೂ ನಾನು ಅಕ್ಕ ಇಬ್ಬರೇ ಬಸ್ಸಲ್ಲಿ ಹೋಗಿದ್ವಿ. ಅವತ್ತು ಹೋದ್ಮೇಲೆ ಅಲ್ಲಿ ನೋಡಿ ಅಡ್ಮಿಟ್ ಆಗಬೇಕು, ಡೆಲಿವರಿ ಆಗುತ್ತೆ ಅಂತ ಹೇಳಿದರು. ಅದೇ ಥರ ಇವತ್ತು ಕೂಡ ಅಕ್ಕಂಗಿದ್ದಿದ್ದು ಡೇಟು ಶನಿವಾರ ಇತ್ತು, ಹಾಗಾಗಿ ತೋರಿಸ್ಕೊಂಡು ಹೋಗೋದು ಅಂತ ಅಂದ್ಕೊಂಡು ಬಂದ್ವಿ. ಶನಿವಾರ ಇರೋದು, ಇವತ್ತಿನ ಬುಧವಾರ ಅಂತ. ಬಟ್ ಇವತ್ತೇ ಆಗುತ್ತೆ, ಸಿಸರಿನ್ ಮಾಡಬೇಕು ಅಂತ ಹೇಳಿದ್ದಾರೆ, ಸಿ ಸೆಕ್ಷನ್ ಅಂತ ಹೇಳಿದ್ದಾರೆ. ಹಾಗಾಗಿ ಫೋನ್ ಮಾಡಿದ್ದೀವಿ. ಎಲ್ಲರೂ ಕೂಡ ಅಕ್ಕನ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ನನಗೆ ಆಚೆಲಿ ಕೂತಿದ್ದೀನಿ, ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ, ಕೈಯೆಲ್ಲ ಲಿಟ್ರಲಿ ನಡುಗ್ತಾ ಇದೆ. ಹೇಗಾಗ್ತಾಯಿದೆ ಅಂತಂದರೆ ನನಗೆ ಫೋನ್ ಹಿಡ್ಕೊಂಡು ಮಾತಾಡೋದಕ್ಕೂ ನನಗೆಲ್ಲ ಆಗ್ತಾಯಿಲ್ಲ. ಒಂಥರ ಫೀಲಿಂಗ್ ಚೆನ್ನಾಗಿದೆ, ಇದು ಖುಷಿ, ಒಂಥರ ಭಯ ಎಲ್ಲದೂ ಕೂಡ ಆಗ್ತಾಯಿದೆ. ಎಷ್ಟೊತ್ತಿಗೆ ಪಾಪು ನೋಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಫೈನಲಿ ಆ ದಿನ ಬಂತು. ನಂಗೆ ಫೋನ್ ಇಟ್ಕೊಳ್ಳೋದಕ್ಕೂ ನಿಜ ಆಗ್ತಾಯಿಲ್ಲ, ಫೋನೆಲ್ಲ ಕೈಯೆಲ್ಲ ಒಂಥರ ನಡುಗ್ತಾ ಇದೆ. ಅಕ್ಕನ ಎಷ್ಟೊತ್ತಿಗೆ ಆಚೆ ಕಳಿಸ್ತಾರೆ ಅಂತ ಅಕ್ಕನಿಗೆ ಹೇಳ್ತಾ ಇದ್ದೀನಿ. ಅಕ್ಕ ಏನೂ ಆಗೋಲ್ಲ, ನನಗೂ 2 ಸಿ ಸೆಕ್ಷನ್ನೇ ಆಗಿದ್ದು, ಧೈರ್ಯವಾಗಿರು ಅಂತ. ಬಟ್ ನನಗೇನೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಅಕ್ಕ ಒಳಗೆ ಹೇಗಿದ್ದಾರೋ ಗೊತ್ತಿಲ್ಲ, ನೋಡಬೇಕು ಹೇಗಾಗುತ್ತೆ ಅಂತ. ಇದೇ ವಾರ್ಡು ಲಹರಿ ಹುಟ್ಟಿದಾಗ 3 ದಿನ ಇದ್ದಿದ್ದು. ತುಂಬ ಚೆನ್ನಾಗಿದೆ ಹಾಸ್ಪಿಟಲ್ಲು, ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದೇ ವಾರ್ಡಲ್ಲಿ ಲಹರಿ ಹುಟ್ಟಿದಾಗ ಇದ್ದು ಹೋಗಿದ್ದು. ತುಂಬ ಅಂದರೆ ತುಂಬಾ ನೆನಪುಗಳಿದೆ, ಭಯ ಕೂಡ ಆಗ್ತಾಯಿದೆ. ಅಕ್ಕನ ಒಳಗೆ ಕರ್ಕೊಂಡು ಹೋಗಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ ಆಚೆ ಅಂತ ಕಾಯ್ತಾ ಇದ್ದೀನಿ. ಇದೊಂಥರ ಸ್ಪೆಷಲ್ ಫೀಲಿಂಗ್ ಇದು. ನಾನು ಸಣ್ಣ ಪಾಪುನ ನೆನಪಿರೋ ಹಾಗೆ ಎತ್ಕೊಳ್ತಿರೋ ಪಾಪು, ಅಂದರೆ ಅವತ್ತು ಹುಟ್ಟಿರೋ ಪಾಪುನೇ ಎತ್ಕೊಳ್ತಿರೋದು ಅಂತಂದರೆ ಇದು 4ನೇ ಪಾಪು ಅಂತ ಅನಿಸುತ್ತೆ. ನಿತ್ಯ, ದೀಕ್ಷಿ, ಲಹರಿ, ಈಗ ಅಕ್ಕನ ಪಾಪು. ಬೇರೆ ಪಾಪುನ ಎತ್ಕೊಂಡಿಲ್ಲ ಅಂತಲ್ಲ, ಹುಟ್ಟಿದ ದಿನವೇ ಎತ್ಕೊಂಡಿರೋದು ಈ 4 ಪಾಪುಗಳು ಸ್ಪೆಷಲ್ ಆಗಿ ಉಳ್ಕೊಳ್ತಾರೆ. ನೋಡಬೇಕು ವೆಯ್ಟಿಂಗ್ ಎಷ್ಟೊತ್ತಿಗೆ ಆಗತ್ತೆ ಅಂತ. ಇವತ್ತಿನ ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು.